ತನ್ ಪಾಡಿಗೆ ತಾನು ನಿಂತಿದ್ದ ನಮ್ಮ ಹೀರೋ ಮೇಲೆ ಒಂದು ಹುಡುಗ ಬಿದ್ದೋಗ್ತಾನೆ. ಅವನು ಬಿದ್ದಿದ್ದೆ ತಡ ಅಲ್ಲಿಂದ ನಮ್ಮ ಹೀರೋ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಅವನು ಕನ್ಸಲ್ಲೂ ಅನ್ಕೊಂಡಿರೋಲ್ಲ ಈ ರೀತಿ ಅವನ ಲೈಫ್ ಬದಲಾಗುತ್ತೆ ಅಂತ. ಈ ಮೂವಿ ಸ್ಟೋರಿ ಅಂತೂ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಂತ ಹಾಗೆ ಇದಕ್ಕಿಂತಲೂ ವಿಭಿನ್ನವಾದಂತ ಬಹಳಷ್ಟು ಕತೆಗಳು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಕಥೆಯ ಆರಂಭದಲ್ಲಿ ಜಾಕ್ ಅಂತ ಹೇಳೋ ದೊಡ್ಡ ಗ್ಯಾಂಗ್ಸ್ಟರ್ ನ ನೋಡ್ತೀವಿ. ಅವನ ಲೈಫ್ ಅಲ್ಲಿ ಯಾವುದಕ್ಕೂ ಕಮ್ಮಿ ಇರಲ್ಲ. ಅವನನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಹೆಂಡತಿನ ಬಿಟ್ಟು ಅವನ ಹೆಂಡತಿ ಲೀನಾಗೆ ಅವನಕ್ಕಿಂತ ಹೆಚ್ಚು ಈ ಆಸ್ತಿ ಪಾಸ್ತಿ ಇವುಗಳ ಮೇಲೆ ಹೆಚ್ಚು ಒಲವು ಇರುತ್ತೆ. ಹಾಗೇನೆ ಅವಳು ಬೇರೆಯವರ ಜೊತೆ ಸುತ್ತಾಡ್ಕೊಂಡಿರೋ ವಿಷಯ ಜಾಕಿಗೆ ಗೊತ್ತಿದ್ರೂನು ಅದ್ರ ಬಗ್ಗೆ ಅವನು ಜಾಸ್ತಿ ತಲೆ ಕೆಡಿಸ್ಕೊಂಡಿರೋಲ್ಲ. ಯಾಕಂದ್ರೆ ಇವನು ಅವಳನ್ನೇನು ಪ್ರೀತಿಯಿಂದ ಮದ್ವೆ ಆಗಿರಲ್ಲ, ಬದಲಾಗಿ ಅವಳ ತಂದೆ ಹಾನ್ನ ಆಸ್ತಿ ನೋಡಿ ಅವಳನ್ನ ಮದ್ವೆ ಆಗಿರ್ತಾನೆ. ನಂತರ ಅಲ್ಲಿಂದ ಜಾಕ್ ಆಫೀಸಿಗೆ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಅವನ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಕಾರ್ಪೆಂಟರ್ ಕಿಮ್ನ ಅಂಗಡಿ ಅಡ್ಡ ಬರ್ತಿದೆ ಅಂತ. ಅದಕ್ಕೆ ಜಾಕ್ ಅವನ ರೈಟ್ ಹ್ಯಾಂಡ್ ಆದ ಮ್ಯಾಕ್ಸ್ ನ ಕರೆದು ಹೇಳ್ತಾನೆ, ನೋಡು ಮ್ಯಾಕ್ಸ್, ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋ ಮೊದ್ಲೇ ಆ ಅಂಗಡಿ ಎತ್ತಂಗಡಿ ಆಗಿರ್ಬೇಕು ಅಂತ. ಅದ್ರಿಂದ ಮ್ಯಾಕ್ಸ್ ಅವನ ಕಡೆಯವರನ್ನ ಕರ್ಕೊಂಡು ಕಿಮ್ನ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಕಿಮ್ ಹತ್ರ ಈ ಪೇಪರ್ಗೆ ಸೈನ್ ಹಾಕಿ ನೀನು ಹಾಗೆ ನಿನ್ನ ಕಡೆಯವರು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತಾನೆ. ಅದಕ್ಕೆ ಕಿಮ್ ಒಪ್ತಿದ್ದ ಕಾರಣ ಅವನ ಕೈ ಕತ್ತರಿಸೋ ಧಮ್ಕಿ ಹಾಕಿ ಬಲವಂತವಾಗಿ ಅವನಿಂದ ಸೈನ್ ಹಾಕಿಸ್ಕೋತಾನೆ. ನಂತರ ರಾತ್ರಿ ಜಾಕ್ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಅವನ ಪರಮ ವೈರಿಯಾದ ಬ್ಯಾಂಗ್ ಅಲ್ಲಿಗೆ ಬಂದು ಜಾಕ್ ನ ಮಾತಲ್ಲೇ ಹೆದರ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜಾಕ್ ಮಾತ್ರ ಅವನ ಮಾತನ್ನ ತಲೆಗೆ ತಗೊಳ್ತಿರೋಲ್ಲ. ಮರುದಿನ ಜಾಕ್ ಕೆಲ್ಸನೆಲ್ಲ ಮುಗಿಸಿ ಒಂದು ರೆಸ್ಟೋರೆಂಟ್ ಗೆ ಹೊರಡ್ತಾನೆ. ಅಲ್ಲಿ ತಿಂಡಿನೆಲ್ಲ ತಿಂದು ಬಿಲ್ ನ ಕೊಡೋಕೆ ಓನರ್ ಹೆಂಗ್ಸತ್ರ ಹೋಗ್ತಾನೆ. ಆಗ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಸ್ಯಾಮ್ ಅಂತ ಹೇಳೋ ಹುಡುಗನಿಗೆ ನೆನಪಾಗುತ್ತೆ ಅವನು ಪರ್ಸ್ನ ಮನೆಯಲ್ಲೇ ಬಿಟ್ಟು ಬಂದಿರೋದು. ಅದಕ್ಕೆ ಓನರ್ ಹೆಂಗ್ಸತ್ರ ಹೋಗಿ ಆಂಟಿ ನಾನು ಪರ್ಸ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೆದ್ರುಕೊಂಡೇ ಹೇಳ್ತಾನೆ. ಅದನ್ನ ಕೇಳಿ ಈ ಓನರ್ ಹೆಂಗ್ಸು ಬೈಯುತ್ತೆ ಅಂತ ನಾವ್ ಅನ್ಕೊಂಡ್ರೆ ಅವ್ರು ಮಾತ್ರ ಪರವಾಗಿಲ್ಲ ಮಗನೆ, ನಿನ್ನ ಬಿಲ್ ನ ಈ ಅಂಕಲ್ ಪೇ ಮಾಡ್ತಾರೆ ಅಂತ ಜಾಕ್ ನ ತೋರಿಸ್ತಾಳೆ. ಜಾಕಿಗೂ ಈ ವಿಷಯ ವಿಚಿತ್ರ ಅನ್ಸುತ್ತೆ. ಇದುವರೆಗೂ ಈ ಹೆಂಗ್ಸನ್ನಾಗ್ಲಿ ಅಥವಾ ಆ ಹುಡುಗನನ್ನಾಗ್ಲಿ ನೋಡೇ ಇರಲ್ಲ. ಅದು ಹೇಗೆ ನನ್ನ ಪರ್ಮಿಷನ್ ತಗೊಳ್ದೆ ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿದ್ರು ಅಂತ. ಆದ್ರೆ ಕೋಟ್ಯಾಧೀಶ್ವರ ಆಗಿದ್ದ ಜಾಕಿಗೆ ಈ ಬಿಲ್ ಪೇ ಮಾಡೋದು ಒಂದು ಲೆಕ್ಕನ. ಅದಕ್ಕೆ ಜಾಸ್ತಿ ಮಾತಾಡದೆ ಬಿಲ್ ನ ಪೇ ಮಾಡ್ತಾನೆ. ಆಗ ಆ ಹೆಂಗ್ಸು ಹೇಳುತ್ತೆ, ನೀನ್ ಮಾಡಿದ ಈ ಸಹಾಯಕ್ಕೆ ಆದಷ್ಟು ಬೇಗ ನಿನ್ಗೊಂದು ಒಳ್ಳೆ ಗಿಫ್ಟ್ ಕೊಟ್ಟೆ ಕೊಡ್ತೀನಿ ಅಂತ. ಅದನ್ನ ಕೇಳಿ ಈ ಹೆಂಗ್ಸಿಗೆ ತಲೆ ಸರಿ ಇಲ್ಲ ಇರ್ಬೇಕು ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ತಿದ್ದ ದಾರಿ ಮಧ್ಯ ಕಸ ವಿಲೇವಾರಿ ಮಾಡೋ ಗಾಡಿ ಇದ್ದಿದ್ರಿಂದ ಅವನ ಕಾರ್ನ ಅಲ್ಲೇ ನಿಲ್ಸ್ಬೇಕಾಗುತ್ತೆ. ಮತ್ತೊಂದ್ ಕಡೆ ಬಿಲ್ಡಿಂಗ್ ನ ಮೇಲೆ ಆ ಸ್ಯಾಮ್ ಹುಡುಗ ಹೋಟೆಲ್ ನಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಪರ್ಸ್ ನ ಮನೇಲೆ ಬಿಟ್ಟು ಬಂದಿದ್ದ ಅಲ್ವಾ. ಅವನು ತಂತಿಲಿ ಸಿಕ್ಕಾಕೊಂಡಿರೋ ಶೂ ತೆಗೆಯೋ ಪ್ರಯತ್ನ ಮಾಡ್ತಾ ಇರ್ತಾನೆ. ದೇಹ ತುಂಬಾ ದಪ್ಪ ಇದ್ದ ಕಾರಣ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ನಿಂತಿದ್ದ ಜಾಕ್ ನ ಮೇಲೆನೆ ಬಿದ್ದೋಗ್ತಾನೆ. ಜಾಕಿಗೆ ಬಿದ್ದಿದ್ದಷ್ಟೇ ನೆನಪಿರುತ್ತೆ. ವಾಪಸ್ ಕಾನ್ಶಿಯಸ್ ಬರೋವಾಗ ಹಾಸ್ಪಿಟಲ್ ನಲ್ಲಿರ್ತಾನೆ. ಆಗ ಒಂದು ನರ್ಸ್ ಅವನತ್ರ ಬಂದು, ನೀನು ಆರಾಮವಾಗಿದೆಯಲ್ಲ ಮಗನೆ, ತಡಿ ಡಾಕ್ಟರ್ ನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನ ಕೇಳಿ ಜಾಕಿಗೆ ವಿಚಿತ್ರ ಅನ್ಸುತ್ತೆ. 40 ವರ್ಷದ ನನ್ನ ಈ ನರ್ಸ್ ಮಗ ಅಂತ ಕರೆಯೋಕೆ ಹೇಗ್ ಸಾಧ್ಯ? ಅದೇ ಕನ್ಫ್ಯೂಷನ್ ಅಲ್ಲಿ ಹೊರಗ್ ಬಂದಾಗ ಅವನಿಗೆ ದೊಡ್ಡ ಶಾಕ್ ಕಾದಿರುತ್ತೆ. ಯಾಕಂದ್ರೆ ಅವನ ಬಾಡಿ ಇನ್ನೊಂದು ಬೆಡ್ ನಲ್ಲಿರುತ್ತೆ. ಹಾಗಾದ್ರೆ ನಾನ್ ಯಾರ ದೇಹದಲ್ಲಿದ್ದೀನಿ ಅಂತ ಕನ್ನಡಿ ನೋಡಿದ್ರೆ ಅವನು ಆ ಸ್ಕೂಲ್ ಹುಡುಗ ಸ್ಯಾಮ್ ನ ದೇಹದಲ್ಲಿದ್ದಿರ್ತಾನೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಇಬ್ರ ಆತ್ಮ ಅದ್ಲು ಬದಲಾಗಿರುತ್ತೆ. ಜಾಕ್ ನ ದೇಹಕ್ಕೆ ಸ್ಯಾಮ್ ನ ಆತ್ಮ, ಸ್ಯಾಮ್ ನ ದೇಹಕ್ಕೆ ಜಾಕ್ ನ ಆತ್ಮ ಹೋಗಿರುತ್ತೆ. ಜಾಕ್ ನ ಬಾಡಿ ಈಗ ಕೋಮಾ ಸ್ಟೇಜ್ ಗೆ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಸ್ಯಾಮ್ ಕೋಮಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಅಷ್ಟೊತ್ತಿಗೆ ಅಲ್ಲಿಗೆ ಆ ಕಾರ್ಪೆಂಟರ್ ಕಿಮ್ ಬರ್ತಾನೆ. ಈ ಸ್ಯಾಮ್ ಇದ್ದಾನೆ ಅಲ್ವಾ, ಇವನು ಕಿಮ್ ನ ಮಗನೇ ಆಗಿರ್ತಾನೆ. ಅದ್ರಿಂದ ಅವನನ್ನ ತಪ್ಕೊಂಡು, ಮಗನೇ ನೀನು ಹುಷಾರಾಗಿದ್ದೀಯಲ್ವಾ, ನಿನ್ಗೆ ಏನಾಗ್ಬಿಟ್ಟು ಅಂತ ಹೆದರ್ ಬಿಟ್ಟಿದ್ದೆ. ಆಗ ಜಾಕ್ ಅಂತಾನೆ, ನಾನೇನು ನಿಮ್ಮ ಮಗ ಅಲ್ಲ, ನಾನು ಗ್ರೇಟ್ ಗ್ಯಾಂಗ್ಸ್ಟರ್ ಜಾಕ್ ಅಂತ. ಅವನು ಮಾತಾಡ್ತಿರೋ ರೀತಿಯಾಗ್ಲಿ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಇದನ್ನೆಲ್ಲ ನೋಡಿ ಕಿಮ್ಗೆ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಅವನ ಮಗ ಸ್ಯಾಮ್ ಒಂದು ಸಾಧು ಸ್ವಭಾವದವನಾಗಿದ್ದು ಜೊತೆಗೆ ಹೆದರು ಬುಕ್ಲನೂ ಆಗಿರ್ತಾನೆ. ಅದ್ರಿಂದ ಅವನಪ್ಪಗೆ ಅನುಮಾನ ಬಂದು ಡಾಕ್ಟರ್ ಹತ್ರ ಕೇಳ್ತಾರೆ, ಬಿಲ್ಡಿಂಗ್ ನಿಂದ ಬಿದ್ದ ಇನ್ಸಿಡೆಂಟ್ ಆದ್ಮೇಲಿಂದ ನನ್ ಮಗ ಯಾಕಿಷ್ಟು ವಿಚಿತ್ರವಾಗಿ ಆಡ್ತಿದ್ದಾನೆ? ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ತಲೆಗೆ ಸ್ವಲ್ಪ ಏಟ್ ಬಿದ್ದ ಕಾರಣ ಈ ರೀತಿ ಆಡ್ತಿದ್ದಾನೆ. ಸ್ವಲ್ಪ ದಿನ ಹೀಗೇನೆ ಇರುತ್ತೆ, ನಂತರ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ ಅಂತ. ಈಗಂತೂ ಜಾಕಿಗೆ ಏನ್ ನಡೀತಿದೆ ಅಂತಲೇ ಅರ್ಥ ಆಗ್ತಾ ಇರಲ್ಲ. ಆಗ ಹೋಟೆಲ್ ಹೆಂಗ್ಸು ಗಿಫ್ಟ್ ಬಗ್ಗೆ ಹೇಳಿದ್ದು ನೆನಪಾಗಿ ಇದೇ ಆ ಗಿಫ್ಟ್ ಇರ್ಬೋದಾ ಅಂತ ಆ ಹೆಂಗ್ಸ್ ನ ಹುಡುಕೊಂಡು ಮತ್ತೆ ಆ ರೆಸ್ಟೋರೆಂಟ್ ಗೆ ಹೋಗ್ತಾನೆ. ಆದ್ರೆ ಆ ರೆಸ್ಟೋರೆಂಟ್ ಈಗ ಬಂದಾಗಿ ಇರುತ್ತೆ. ಜೊತೆಗೆ ಆ ಹೆಂಗ್ಸಿನ ಬಗ್ಗೆ ಯಾರಿಗೂ ಯಾವುದೇ
ಯಾವುದೇ ರೀತಿಯ ಮಾಹಿತಿ ಇರಲ್ಲ. ಈ ಕಡೆ ಜಾಕ್ ನ ಪರಮವೈರಿಯಾದ ಬ್ಯಾಂಗಿಗೆ ಜಾಕ್ ಕೋಮಕ್ ಹೋಗಿರೋ ವಿಷಯ ಗೊತ್ತಾಗಿ ತುಂಬಾನೇ ಖುಷಿ ಪಟ್ಟು ಇದೇ ಒಳ್ಳೆ ಟೈಮ್ ಅವನನ್ನ ಕೊಲ್ಲೋಕೆ ಅಂತ ಅವನ ಮೇಲೆ ಪಿತೂರಿ ಮಾಡ್ತಾನೆ. ಮತ್ತೊಂದ್ ಕಡೆ ಜಾಕ್ ಅವನ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿ ಅವನನ್ನ ನೋಡಿ ಹೆದ್ರಿ ಅಲ್ಲಿಂದ ಅವನನ್ನ ಓಡ್ಸೋಕೆ ಟ್ರೈ ಮಾಡ್ತಾಳೆ. ಜಾಕ್ ಅವಳಿಗೆ ಎಷ್ಟೇ ಅರ್ಥ ಮಾಡಿಸೋ ಪ್ರಯತ್ನ ಪಟ್ರುನು ಅವಳು ಮಾತ್ರ ಅವನ ಮಾತನ್ನ ನಂಬೋಕೆ ರೆಡಿನೇ ಇರಲ್ಲ. ಅಷ್ಟರಲ್ಲೇ ಸೆಕ್ಯೂರಿಟಿ ಗಾರ್ಡ್ ಬಂದು ಅವನನ್ನ ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸ್ತಾರೆ. ಅಲ್ಲಿ ಅವನಪ್ಪ ಬಂದು ಪೊಲೀಸರಿಗೆ ತಿಳಿಸ್ತಾರೆ ಅವನ ತಲೆಗೆ ಏಟ್ ಬಿದ್ಮೇಲಿಂದ ಈ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಇನ್ ಮುಂದೆ ಇವನಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಅವನನ್ನಲ್ಲಿಂದ ಕರ್ಕೊಂಡೋಗ್ತಾರೆ. ಇಷ್ಟಾದ್ರೂ ಜಾಕ್ ಮಾತ್ರ ಸುಮ್ನಿರೋಲ್ಲ. ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಅವನ ದೇಹದ ಮೇಲೆ ಬೀಳೋಕೆ ಸ್ಟಾರ್ಟ್ ಮಾಡ್ತಾನೆ. ಹೇಗಾದ್ರೂ ಮಾಡಿ ವಾಪಸ್ ಅವನ ದೇಹದ ಒಳಗೆ ಹೋಗ್ಬಿಡ್ಬೇಕು ಅಂತ. ಅದೇ ಟೈಮ್ಗೆ ಮ್ಯಾಕ್ಸ್ ಅಲ್ಲಿಗೆ ಬಂದು ಜಾಕ್ ಮಾಡ್ತಿರೋ ಕೆಲ್ಸದಿಂದ ಸಿಟ್ಟಾಗಿ ಅವನನ್ನಲ್ಲಿಂದ ಓಡಿಸ್ತಾನೆ. ನಂತರ ಜಾಕ್ ಕಿಮ್ನ ಜೊತೆ ಅವನ ಮನೆಗೆ ಹೋಗ್ತಾನೆ. ಅಲ್ಲಿ ಕಿಮ್ ಜಾಕಿಗೋಸ್ಕರ ಬಹಳಷ್ಟು ತಿಂಡಿನ ಮಾಡಿರ್ತಾನೆ. ಅದನ್ನೆಲ್ಲ ನೋಡಿ ಜಾಕ್ ಅಂತಾನೆ, ಇಷ್ಟೆಲ್ಲ ತಿನ್ನೋಕೆ ನಾನೇನು ಪ್ರಾಣಿನ? ಅದಕ್ಕೆ ಅವನಪ್ಪ, ಈ ಮೊದಲು ನೀನೇನಾದ್ರೂ ಪ್ರಾಣಿಯಾಗಿದ್ಯಾ? ಇದಕ್ಕಿಂತಲೂ ಹೆಚ್ಚು ತಿಂತಿದ್ದೆ ಅಲ್ವಾ? ಸ್ಯಾಮ್ ನ ಬಾಡಿಲಿದ್ದ ಕಾರಣಕ್ಕೂ ಏನೋ ಜಾಕಿಗೆ ತುಂಬಾ ಹಸಿವಾಗ್ತಿರುತ್ತೆ. ಅದಕ್ಕೆ ಒಂದೇ ಏಟಿಗೆ ಅಲ್ಲಿದ್ದ ಅಷ್ಟು ತಿಂಡಿನ ಒಬ್ನೇ ತಿಂದು ಖಾಲಿ ಮಾಡ್ತಾನೆ. ಮತ್ತೆ ಕಿಮ್ಗೆ ಅನುಮಾನ ಬರುತ್ತೆ, ನನ್ನ ಮಗ ಏನು ಅಷ್ಟು ಧೈರ್ಯವಂತ ಅಲ್ಲ ಬಿಲ್ಡಿಂಗ್ ನ ಮೇಲೆ ಹೋಗಿ ಸರ್ಕಸ್ ಮಾಡುವಷ್ಟು. ಯಾರು ಅವನನ್ನ ಬುಲ್ಲಿ ರ್ಯಾಗಿಂಗ್ ಮಾಡಿರ್ಬೇಕು ಅಂತ ಮರುದಿನನೇ ಜಾಕ್ ನ ಕರ್ಕೊಂಡು ಕಾಲೇಜಿಗೆ ಹೋಗ್ತಾನೆ. ಅಲ್ಲಿ ಜಾಕ್ ಅಂತೂ ಸ್ಟೈಲ್ ಆಗಿ VIP ತರನೇ ಕೂತ್ ಬಿಡ್ತಾನೆ. ಅವನ ತಂದೆ ಬುಲ್ಲಿ ರ್ಯಾಗಿಂಗ್ ಮಾಡುವಂತ ಸ್ಟೂಡೆಂಟ್ ಗಳ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಪ್ರಿನ್ಸಿಪಲ್, ನಮ್ಮ ಕಾಲೇಜಲ್ಲಿ ಬುಲ್ಲಿ ರ್ಯಾಗಿಂಗ್ ಮಾಡುವಂತ ಸ್ಟೂಡೆಂಟ್ ಗಳೇ ಇಲ್ಲ ಅಂತಾರೆ. ಅವರು ಹೇಳಿರೋದನ್ನ ಕೇಳಿನೇ ಅನ್ಸುತ್ತೆ ಸಮಥಿಂಗ್ ಇಸ್ ರಾಂಗ್. ಇವರು ಏನೋ ಸತ್ಯನ ಮುಚ್ಚಿಡ್ತಿದ್ದಾರೆ, ಅದನ್ನ ಕಂಡು ಹುಡುಕ್ಲೇಬೇಕು ಅಂತ. ಮತ್ತೆ ಕ್ಲಾಸ್ ರೂಮಿಗೆ ಹೋದಾಗ ಕೆಲ ಹುಡುಗರು ಅವನಿಗೆ ಮಿಡಲ್ ಫಿಂಗರ್ ತೋರಿಸಿ ಆಡ್ಕೋತಾರೆ. ನಂತರ ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಯೂಸಂಗ್ ಅಂತ ಹೇಳೋ ಹುಡುಗಿ ಮೇಲೆ ಕೆಲ ಹುಡುಗಿರು ಬುಲ್ಲಿ ಮಾಡ್ತಿರ್ತಾರೆ. ಅವಳು ತಿನ್ನುವನ್ನಕ್ಕೆ ಫಾಂಟನ ಹಾಕಿ ಅವಳ ಡ್ರೆಸ್ ಮೇಲೆನೆ ಚೆಲ್ಲಿ ಬಿಡ್ತಾರೆ. ಅದನ್ನೆಲ್ಲ ನೋಡಿ ಜಾಕ್ ದೂರದಿಂದಲೇ ಅವರಿಗೆ ವಾರ್ನ್ ಮಾಡ್ತಾನೆ. ಆಗ ಅದೇ ಗ್ರೂಪ್ ನ ಲಿಯೋ ಅಂತ ಹೇಳೋ ಹುಡುಗ ಜಾಕ್ ಹತ್ರ ಬಂದು ಹೆದರಿಸ್ತಾನೆ. ಈಗ ತಾನೇ ಹಾಸ್ಪಿಟಲ್ ಇಂದ ಬಂದಿದ್ಯಾ, ಪರ್ಮನೆಂಟ್ ಆಗಿ ಹಾಸ್ಪಿಟಲ್ ಗೆ ಕಳಿಸ್ಬೇಕಾಗುತ್ತೆ, ಹುಷಾರ್ ಅಂತ. ಅದಕ್ಕೆ ಜಾಕ್ ಅವನ ಕೈ ರುಚಿ ಇವನಿಗೆ ತೋರಿಸ್ಬೇಕು ಅನ್ನುವಷ್ಟರಲ್ಲೇ ಅಲ್ಲಿಗೆ ಟೀಚರ್ ಬರ್ತಾರೆ. ಅದರಿಂದ ಎಲ್ರು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಮರುದಿನ ಜಾಕ್ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಲಿಯೋ ಮತ್ತೆ ಜಾಕ್ ನ ಅಡ್ಡಗಟ್ಟಿ ಅವನನ್ನ ಹೆದರಿಸ್ತಾನೆ. ಆದ್ರೆ ಜಾಕ್ ಅವನ ಕಪಾಳ ಕುಂದು ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಮಧ್ಯಾಹ್ನನು ಸೇಮ್ ಲಿಯೋ ಗ್ರೂಪ್ ನ ಹುಡುಗರು ಮತ್ತೊಂದು ಪಾಪದ ಹುಡುಗನ ಹೊಡೆದು ತೊಂದರೆ ಕೊಡ್ತಿರ್ತಾರೆ. ಆಗ ಜಾಕ್ ಅಲ್ಲಿಗೆ ಬಂದು ಆ ಹುಡುಗನವರಿಂದ ಕಾಪಾಡಿ ಅವರ ಫೋನ್ ತಗೊಂಡೋಗ್ತಾನೆ. ರಾತ್ರಿ ಮನೆಯಲ್ಲಿ ಫೋನ್ ನೋಡ್ತಿರ್ಬೇಕಾದ್ರೆ ಸ್ಯಾಮ್ ನ ಬುಲ್ಲಿ ಮಾಡಿರೋ ವಿಡಿಯೋನು ಕಾಣಿಸುತ್ತೆ. ಅದರಲ್ಲಿ ಅವನ ಶೂ ತರೋದಾಗಿ ಹೆದರಿಸಿದ್ರಿಂದ ಅವನು ಮೇಲೆ ಹತ್ತಿ ಜಾಕ್ ನ ಮೇಲೆ ಬಿದ್ದಿರ್ತಾನೆ. ಮರುದಿನ ಬೆಳಗ್ಗೆ ಲಿಯೋ ಗ್ರೂಪ್ ನ ಲೀಡರ್ ಅವರಿಗೆಲ್ಲ ಹಿಡ್ಕೊಂಡು ಹೊಡಿತಿರ್ತಾನೆ ಅವನ ಮೊಬೈಲ್ ನ ಜಾಕಿಗೆ ಕೊಟ್ಟಿರೋದಕ್ಕೆ. ಆಗ ಅಲ್ಲಿಗೆ ಜಾಕ್ ಬಂದು ಅವನಿಗೆ ವಾರ್ನ್ ಮಾಡ್ತಾನೆ, ಇನ್ನು ಯಾರಿಗಾದ್ರೂ ತೊಂದರೆ ಕೊಟ್ಟ ವಿಷಯ ನನಗೆ ಗೊತ್ತಾಯ್ತು, ನಿನ್ನ ಆ ಬುಲ್ಲಿ ಮಾಡೋ ವಿಡಿಯೋನ ಪೊಲೀಸರಿಗೆ ಕೊಡ್ಬೇಕಾಗುತ್ತೆ ಅಂತ. ಅವನಿಗೂ ಬೇರೆ ದಾರಿ ಇಲ್ದೆ ಜಾಕ್ ನ ಮಾತನ್ನ ಒಪ್ಕೋಬೇಕಾಗುತ್ತೆ. ಈ ಕಡೆ ಲೀನಾ ಜಾಕ್ ಕೋಮಕ್ ಹೋಗಿರೋ ಪರಿಸ್ಥಿತಿಯ ಲಾಭ ಪಡ್ಕೊಂಡು ಅವಳ ಬಾಯ್ ಫ್ರೆಂಡ್ ಜೊತೆ 3 ಹೊತ್ತು ಸುತ್ತಾಡೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಆಗ ಅಲ್ಲಿಗೆ ಬ್ಯಾಂಕ್ ಬಂದು ಅವಳಿಗೆ ಹೇಳ್ತಾನೆ, ನೀನು ಹಾಗೆ ನಿನ್ನ ಬಾಯ್ ಫ್ರೆಂಡ್ ಜೊತೆಲಿರೋ ವಿಡಿಯೋ ಫೋಟೋ ನನ್ನಲ್ಲಿದೆ, ಅದನ್ನೆಲ್ಲ ತಗೊಂಡೋಗಿ ನಿನ್ನ ಅಪ್ಪಗೆ ಕೊಟ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಲ್ವಾ? ಆ ತರ ನಾನು ಮಾಡಬಾರ್ದಂದ್ರೆ ನೀನು ನಾ ಹೇಳ್ದಾಗೆ ಕೇಳ್ಬೇಕು ಅಂತ ಅವಳಿಗೆ ಕಂಡೀಷನ್ ಹಾಕ್ತಾನೆ. ತನ್ನ ಬಂಡವಾಳ ಎಲ್ಲಿ ಬಯಲಾಗ್ಬಿಡುತ್ತೋ ಅಂತ ಅವನ ಕಂಡೀಷನ್ಗೆ ಲೀನಾ ಒಪ್ಕೋತಾಳೆ. ಮತ್ತೊಂದ್ ಕಡೆ ಜಾಕ್ ಹಾಸ್ಪಿಟಲ್ಗೆ ಹೋಗಿ ಅವನ ಆತ್ಮ ಅದ್ಲು ಬದಲಾಗಿರೋ ವಿಷಯನ ಮ್ಯಾಕ್ಸ್ಗೆ ತಿಳಿಸ್ತಾನೆ. ಮೊದ್ಲಿಗೆ ಅವನಿಗೆ ಆ ವಿಷಯ ನಂಬೋಕ್ಕಾಗಲ್ಲ. ನಂತರ ಜಾಕ್ ಕರೆಕ್ಟ್ ಆಗಿ ಬಿಡಿಸಿ ಹೇಳಿದ್ಮೇಲೆ ನಂಬ್ತಾನೆ. ಮರುದಿನ ಜಾಕ್ ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಯೂಸಂಗ್ ಅವನಿಗೆ ಡಿಕ್ಕಿ ಹೊಡಿತಾಳೆ. ಅದ್ರಿಂದ ಅವಳ ಸಾಫ್ಟ್ ಐ ಕೆಳಗೆ ಬಿದ್ದೋಗುತ್ತೆ. ಜಾಕ್ ಅದನ್ನ ಹಿಡ್ಕೊಂಡು ಅವಳ ಹಿಂದೆ ಓಡೋಗಿ ಆ ಟಾಯ್ ನ ಅವಳಿಗೆ ಒಪ್ಪಿಸ್ತಾನೆ. ಅಷ್ಟರಲ್ಲಿ ಅವಳ ತಾಯಿ ಮಿನ್ಸು ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿ ಅಂತೂ ಜಾಕ್ ಫುಲ್ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅವಳು ಅವನ ಫಸ್ಟ್ ಲವ್ ಆಗಿರ್ತಾಳೆ. ಆದ್ರೆ ಜಾಕ್ ದುಡ್ಡಿನ ಆಸೆಯಿಂದ ಲೀನಾಳನ್ನ ಮದುವೆ ಆಗಿರ್ತಾನೆ. ಮತ್ತೆ ಮಿನ್ಸುನ ಅವಳ ಹೆಸರಿಟ್ಟು ಕರೀತಾನೆ. ಅದ್ರಿಂದ ಅವಳಂತೂ ಆಶ್ಚರ್ಯಕ್ಕೆ ಒಳಗಾಗ್ತಾಳೆ. ನಂತರ ಅವರಿಬ್ರು ಪ್ರೀತಿ ಮಾಡ್ತಿದ್ದ ದಿನಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ, ಈ ಯೂಸಂಗ್ ಅವಂದೇ ಮಗಳಿರ್ಬೋದಾ ಅಂತ. ಅದಕ್ಕೆ ನೆಕ್ಸ್ಟ್ ಡೇನೆ ಕಾಲೇಜ್ಗೆ ಹೋಗಿ ಅವಳ ಹೇರ್ ನ ಕಿತ್ತು DNA ಗೆ ಕಳಿಸ್ತಾನೆ. ರಿಪೋರ್ಟ್ ಬಂದ ನಂತರ ಅವನಿಗೆ ಗೊತ್ತಾಗುತ್ತೆ ಯೂಸಂಗ್ ಅವಂದೇ ಮಗಳು ಅಂತ. ಅದ್ರಿಂದ ಅವನಿಗೆ ತುಂಬಾನೇ ಖುಷಿಯಾಗ್ಬಿಟ್ಟು ಮಿನ್ಸುನ ಮೀಟ್ ಆಗೋಕೆ
ಹೋಗ್ತಾನೆ. ಅಲ್ಲಿ ಅವಳ ಜೀವನದ ಬಗ್ಗೆ ಎಲ್ಲ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನ ಜೀವನ ಅಷ್ಟು ಈಸಿ ಇರ್ಲಿಲ್ಲ. ನಾನು ಪ್ರೀತಿ ಮಾಡಿದ ಹುಡುಗ ನನಗೆ ಕೈ ಕೊಟ್ಟೋದ. ಆದ್ಮೇಲಿಂದ ನಾನೊಬ್ಳೆ ನನ್ನ ಮಗಳನ್ನ ಈ ಹೋಟ್ಲು ನಡೆಸ್ಕೊಂಡು ಹಂಗೋ ಹಿಂಗೋ ಮಾಡಿ ಇಷ್ಟು ದೊಡ್ಡವಳನ್ನಾಗಿ ಮಾಡ್ದೆ ಅಂತ. ಅದನ್ನ ಕೇಳಿ ಜಾಕಿಗೆ ತುಂಬಾ ಬೇಜಾರಾಗುತ್ತೆ. ಅವನ ಮೇಲೆ ಅವನಿಗೆ ನಾಚಿಕೆ ಆಗುತ್ತೆ. ಈ ಕಡೆ ಲೀನಾ ಅವಳಪ್ಪಗೆ ನಕಲಿ ರಿಪೋರ್ಟ್ ತೋರಿಸಿ ಹೇಳ್ತಾಳೆ, ಈ ಜಾಕ್ ನಮ್ಮ ಕಂಪನಿಯಲ್ಲಿ ಗೋಲ್ಮಾಲ್ ಮಾಡಿ ಬಹಳಷ್ಟು ಹಣನ ಒಳಗಾಕೊಂಡಿದ್ದಾನೆ. ಇನ್ನು ಪೂರ್ತಿ ಕಂಪನಿನ ಮುಳುಗಿಸೋ ಮೊದಲು ಅವನನ್ನ ಕಂಪನಿಯಿಂದ ತೆಗ್ದಾಕ್ಬೇಕು ಅಂತ. ಇದೆಲ್ಲ ಬ್ಯಾಂಕ್ ಹೇಳ್ಕೊಟ್ಟ ಕಾರಣ ಅವಳು ಹೇಳಿರ್ತಾಳೆ. ಮತ್ತೊಂದ್ ಕಡೆ ಜಾಕ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಜಿಮ್ಗೆ ಜಾಯಿನ್ ಆಗ್ತಾನೆ. ಅದೇ ಜಿಮ್ಗೆ ಯೂಸಂಗ್ ಸೆಲ್ಫ್ ಡಿಫೆನ್ಸ್ ಕಲಿಯೋಕೆ ಬರ್ತಾಳೆ. ಅಲ್ಲಿಗೆ ಮ್ಯಾಕ್ಸ್ ಸೆಲ್ಫ್ ಡಿಫೆನ್ಸ್ ಟ್ರೈನರ್ ಆಗಿರ್ತಾನೆ. ಅವನು ಯೂಸಂಗಿಗೆ ಹೇಳ್ತಾನೆ, ಇನ್ನು ನೀವಿಬ್ರು ಒಟ್ಟಿಗೆ ಸೆಲ್ಫ್ ಡಿಫೆನ್ಸ್ ಕಲಿಬೇಕು ಅಂತ. ನಂತರದ ದಿನಗಳಲ್ಲಿ ತಂದೆ ಮಗಳು ಇಬ್ರು ಒಟ್ಟಿಗೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಈಗ ನಮ್ಮ ಜಾಕ್ನು ತುಂಬಾನೇ ಫಿಟ್ ಆಗಿ ಹ್ಯಾಂಡ್ಸಮ್ ಆಗಿರ್ತಾನೆ. ಅವನ ಟ್ರಾನ್ಸ್ಫಾರ್ಮೇಶನ್ ನೋಡಿ ಇಡೀ ಕಾಲೇಜೇ ದಂಗಾಗಿ ಬಿಡುತ್ತೆ. ನಂತರ ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಮತ್ತೆ ಅದೇ ಹುಡುಗಿರು ಯೂಸಂಗಿಗೆ ತೊಂದರೆ ಕೊಡೋಕೆ ಬರ್ತಾರೆ. ಆದ್ರೆ ಈ ಬಾರಿ ಯೂಸಂಗ್ ಅವರ ಜುಟ್ಟಿಟ್ಕೊಂಡು ಗ್ರಾಚಾರ ಬಿಡಿಸ್ತಾಳೆ. ಸಂಜೆ ಮತ್ತೆ ಜಾಕ್ ಮಿನ್ಸುನ ಮೀಟ್ ಆಗೋಕೆ ರೆಸ್ಟೋರೆಂಟ್ ಗೆ ಹೋಗ್ತಾನೆ. ಅವಳ ಮನ್ಸಲ್ಲಿ ಇನ್ನು ಜಾಕಿಗೆ ಜಾಗ ಇದೆಯಾ ಅಂತ ತಿಳ್ಕೊಳ್ಳೋಕೋಸ್ಕರ ಇಂಡೈರೆಕ್ಟ್ ಆಗಿ ಅವನ ಬಗ್ಗೆನೆ ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಮಿನ್ಸು ಸಿಟ್ನಿಂದ ಹೇಳ್ತಾಳೆ, ದರಿದ್ರದವ, ಇನ್ನೊಮ್ಮೆ ಅವನು ನನ್ನ ಕೈಗೆ ಸಿಗ್ಬೇಕು, ತಿನ್ನು ಅನ್ನಕ್ಕೆನೆ ವಿಷ ಹಾಕಿ ಕೊಡ್ತೀನಿ ಅಂತ. ಅದನ್ನ ಕೇಳಿ ಜಾಕ್ ಕುಡಿತಿರೋ ನೀರ್ನೇ ಉಗ್ದು ಬಿಡ್ತಾನೆ. ಆಗ ಅಲ್ಲಿಗೆ ಕೆಲ ಕಸ್ಟಮರ್ ಬಂದು ಮಿನ್ಸು ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಅದರಿಂದ ಜಾಕಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮಿನ್ಸ್ನ ಒಳಗೆ ಕಲ್ಸಿ ಅವರಿಗೆಲ್ಲ ಸಾಯೋ ರೀತಿ ಹೊಡಿತಾನೆ. ಅದನ್ನ ನೋಡಿ ಮಿನ್ಸುಗೆ ಟೆನ್ಷನ್ ಆಗಿ ಜಾಕ್ ಹತ್ರ ಬಂದು ಕೇಳ್ತಾಳೆ, ಅವರು ನನ್ನ ಚುಡಾಯಿಸಿದ್ರೆ ನಿನಗೆ ಯಾಕಿಷ್ಟು ಕೋಪ ಬರ್ತಿದೆ ಅಂತ. ಅದಕ್ಕೆ ಜಾಕ್ ಅವನ ಆತ್ಮ ಅದ್ಲು ಬದಲಾಗಿರೋ ವಿಷಯನು ಜೊತೆಗೆ ಅವನೇ ಅವಳ ಲವ್ವರ್ ಅನ್ನೋ ವಿಷಯನು ಅವಳಿಗೆ ತಿಳಿಸ್ತಾನೆ. ಆಸ್ ಯೂಶುವಲ್ ಮೊದಲಿಗೆ ಮಿನ್ಸು ಅದನ್ನ ನಂಬಲ್ಲ. ಅವರಿಬ್ರು ಜೊತೆಲಿದ್ದ ದಿನಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳ್ದ ನಂತರ ಅವಳು ನಂಬ್ತಾಳೆ. ಮರುದಿನ ಬೆಳಗ್ಗೆ ತಂದೆ ಮಗಳು ಇಬ್ರು ಒಟ್ಟಿಗೆ ಕೂತಿರ್ಬೇಕಾದ್ರೆ ಒಂದು ಹುಡುಗ ಬಂದು ಯೂಸಂಗ್ ನವನ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ. ಅವಳನ್ನು ಖುಷಿಯಿಂದ ಬರೋಕೆ ಒಪ್ಕೋತಾಳೆ. ಮತ್ತೆ ಜಾಕ್ನು ಮಿನ್ಸುನ ಮೀಟ್ ಆಗೋಕೆ ಒಂದು ರೆಸ್ಟೋರೆಂಟ್ ಗೆ ಬರೋದಾಗಿ ಮೆಸೇಜ್ ಮಾಡ್ತಾನೆ. ಅದರಿಂದ ಮಿನ್ಸು ಅಲ್ಲಿಗೆ ಬರ್ತಾಳೆ. ಆಗ ಜಾಕ್ ಅವಳತ್ರ ಸಾರಿ ಕೇಳಿ ಮತ್ತೆ ಒಂದಾಗೋ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಮಿನ್ಸು, ಇಷ್ಟು ದಿನ ನಾನೊಬ್ಳೆ ಜೀವನ ಮಾಡಿ ನನ್ನ ಮಗಳನ್ನ ಸಾಕಿದೀನಿ, ಇನ್ ಮುಂದೇನು ನನಗೆ ಯಾರ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೂ ಜಾಕ್ ಅವಳ ಹಿಂದೆ ಹಿಂದೆ ಹೋಗಿ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಕಾಲ್ ಬರುತ್ತೆ. ಅದರಲ್ಲಿ ಅವನ ಫ್ರೆಂಡ್ ಪಾರ್ಟಿಲಿ ಕೆಲ ಹುಡುಗರು ಯೂಸಂಗಿಗೆ ತೊಂದರೆ ಕೊಡ್ತಿರೋ ವಿಷಯನ ಹೇಳ್ತಾನೆ. ಅದನ್ನ ಕೇಳ್ತಿದ್ದಂಗೆನೆ ಜಾಕ್ ಅವಳಿರೋ ಕಡೆ ಹೋಗ್ತಾನೆ. ಈ ಕಡೆ ಪಾರ್ಟಿಲಿ ಬರ್ತ್ಡೇ ಬಾಯ್ ಯೂಸಂಗಿಗೆ ಆಲ್ಕೋಹಾಲ್ ಕುಡಿಯೋಕೆ ಹೇಳ್ತಾನೆ. ಅದನ್ನ ಅವಳು ನಿರಾಕರಿಸಿದ ಕಾರಣ ಅವಳ ಮೇಲೆನೆ ಆಲ್ಕೋಹಾಲ್ ಚೆಲ್ಲಿ ಬಿಡ್ತಾನೆ. ಅಷ್ಟೊತ್ತಿಗೆ ಜಾಕ್ ಅಲ್ಲಿಗೆ ಬಂದು ಆ ಹುಡುಗರಿಗೆಲ್ಲ ಚೆನ್ನಾಗಿ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಯೂಸಂಗ್ ಸ್ವಲ್ಪ ಸಪೋರ್ಟ್ ಸಿಕ್ತಿದ್ದಂಗೆನೆ ಅವಳನ್ನು ಅವರಿಗೆಲ್ಲ ಹೊಡಿತಾಳೆ. ನಂತರ ರಾತ್ರಿ ಮ್ಯಾಕ್ಸ್ ಜಾಕ್ ಹತ್ರ ಬಂದು ಅವನ ಹೆಂಡತಿ ಅವನನ್ನ ಕಂಪನಿಯಿಂದ ತೆಗ್ದಾಕೋ ಪ್ಲಾನ್ ಹಾಕಿರೋ ಬಗ್ಗೆ ಹೇಳ್ತಾನೆ. ಆಗ ಜಾಕ್ ಒಂದು ಲೆಟರ್ ನ ಕೊಟ್ಟು ಅದನ್ನ ಅವನ ಮಾವ ಹಾನ್ಗೆ ಒಪ್ಸೋಕೆ ಹೇಳ್ತಾನೆ. ಮರುದಿನ ಬೆಳಗ್ಗೆ ಜಾಕ್ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಯೂಸಂಗ್ ಬಂದು ಅವನನ್ನ ಡೇಟಿಂಗ್ ಗೆ ಕರೀತಾಳೆ. ಅದಕ್ಕೆ ಜಾಕ್ ಖಂಡಿತವಾಗಿಯೂ ಇಲ್ಲ ಅಂತಾನೆ. ಅವಂದೇ ಮಗಳನ್ನ ಅವನು ಹೇಗೆ ಡೇಟ್ ಮಾಡೋಕೆ ಸಾಧ್ಯ ಅಲ್ವಾ. ಮತ್ತೆ ಈ ಕಡೆ ಯಾಂಗ್ ಕೋಮಾದಲ್ಲಿರೋ ಜಾಕ್ ನ ಸಾಯಿಸೋಕೆ ಹಾಸ್ಪಿಟಲ್ ಗೆ ಬರ್ತಾನೆ. ಅಷ್ಟರಲ್ಲೇ ಜಾಕ್ ನ ಬಾಡಿ ಕೋಮಾದಿಂದ ಎದ್ಬಿಡುತ್ತೆ. ಅದರಿಂದ ಹೆದ್ರಿ ಯಾಂಗ್ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಜಾಕ್ ನ ದೇಹದಲ್ಲಿದ್ದ ಸ್ಯಾಮ್ ಅವನನ್ನು ಹೊಸ ದೇಹದಲ್ಲೇ ಕಂಡ್ಕೋತಾನೆ. ಇದರಿಂದ ಗಾಬರಿ ಬಿದ್ದು ಅವನಪ್ಪನ ಹುಡುಕೊಂಡು ಮನೆಗೆ ಬರ್ತಾನೆ. ಅವನನ್ನ ನೋಡಿ ಅವನಪ್ಪ ಕಿಮ್ ಅಂತೂ ಹೆದ್ರಿ ಅಲ್ಲಿಂದ ಓಡೋಗೋಕೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜಾಕ್ ಬಂದು ನಡೆದ ವಿಷಯನೆಲ್ಲ ಕಿಮ್ಗೆ ಅರ್ಥ ಮಾಡಿಸ್ತಾನೆ. ಹಾಗೇನೆ ನಾವಿಬ್ರು ಸೇರ್ಕೊಂಡು ಮುಂದೆ ಬರೋ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಅವರಿಬ್ರು ಮಿನ್ಸುನ ರೆಸ್ಟೋರೆಂಟ್ ಗೆ ಹೋಗಿ ಅಲ್ಲಿ ಅವರಿಬ್ರ ಆತ್ಮ ಅದ್ಲು ಬದಲಾಗಿರೋ ರೀತಿ ನಾಟಕ ಮಾಡ್ತಾರೆ. ಸ್ಯಾಮೆ ಜಾಕ್ ಆಗಿ ಮಿನ್ಸು ಹತ್ರ ಸಾರಿ ಕೇಳ್ತಾನೆ. ಅಷ್ಟೊತ್ತಿಗೆ ಯಾಂಗ್ ಹಾಗೆ ಅವನ ಕಡೆಯವರು ಅಲ್ಲಿಗೆ ಬರ್ತಾರೆ. ಅಷ್ಟು ಜನರನ್ನ ಒಟ್ಟಿಗೆ ನೋಡಿ ಸ್ಯಾಮ್ ಅಂತೂ ಹೆದ್ರಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಜಾಕ್ ಅವರಿಬ್ರನ್ನ ಒಳಗೆ ಕಳ್ಸಿ ಒಬ್ನೇ ಅಷ್ಟು ಜನರ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಯಾಂಗ್ ಪೂರ್ತಿ ತಯಾರಿ ಜೊತೆ ಬಂದಿದ್ರಿಂದ ಜಾಕ್ ಒಬ್ನ ಕೈಯಿಂದಲೇ ಅಷ್ಟು ಜನರನ್ನ ನಿಭಾಯಿಸೋಕೆ ಆಗಲ್ಲ. ಜಾಕ್ ಯಾಂಗ್ ನ ಕೈಲಿ ಸಿಕ್ಕಿ ಬೀಳ್ತಾನೆ. ಇನ್ನೇನು ಯಾಂಗ್ ಅವನನ್ನ ಕೊಂದೇ ಬಿಟ್ಟ ಅನ್ಬೇಕಾದ್ರೆ ಮಿನ್ಸು ಗ್ಯಾಸ್ ಸಿಲಿಂಡರ್ ನ ತಂದು ಅವರನ್ನ ಹೆದರಿಸ್ತಾಳೆ. ಈಗ ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ಗ್ಯಾಸ್ ನ ಬ್ಲಾಸ್ಟ್ ಮಾಡ್ಬೇಕಾಗುತ್ತೆ ಅಂತ. ಅದರಿಂದ ಎಲ್ರು ಹೆದ್ರಿ ಅಲ್ಲಿಂದ ಓಡೋಗ್ತಾರೆ. ಈಗ ಮಿನ್ಸುಗೂ ಅರ್ಥ ಆಗಿರುತ್ತೆ ಇವರಿಬ್ರ ಆತ್ಮ ಅದ್ಲು ಬದ್ಲಾಗಿಲ್ಲ ಅಂತ. ಆದ್ರೂ ಸ್ಯಾಮ್ನೆ ಜಾಕ್ ಅಂದ್ಕೊಂಡು ಅವಳು ಇಷ್ಟು ವರ್ಷ ಪಟ್ಟ ಕಷ್ಟನ ಅವನಲ್ಲಿ ಹೇಳ್ಕೋತಾಳೆ. ಸ್ಯಾಮ್ಗೂ
ಅದನ್ನ ಕೇಳಿ ಬೇಜಾರಾಗಿ ತಪ್ಕೊಂಡು ಸಮಾಧಾನ ಮಾಡ್ತಾನೆ. ಈ ಕಡೆ ಜಾಕ್ ಕೊಟ್ಟ ಆ ಲೆಟರ್ ನಿಂದ ಲೀನಾಳ ಅಫೇರ್ ಹಾಗೆ ಅವಳು ಜಾಕ್ ನ ಮೇಲೆ ಹೇಳಿದ್ದೆಲ್ಲ ಸುಳ್ಳು ಅಂತ ಹಾನ್ಗೆ ಗೊತ್ತಾಗುತ್ತೆ. ಅದ್ರಿಂದ ಅವಳನ್ನ ಕಂಪನಿಯಿಂದ ಹೊರಗಿಟ್ಟು ಆಸ್ತಿಲಿ 1 ರೂಪಾಯಿನೂ ಸಿಗದ ಹಾಗೆ ಮಾಡ್ತಾನೆ. ಮತ್ತೆ ಜಾಕಿಗೆ ಕಾಲ್ ಮಾಡಿ ಮೀಟ್ ಆಗೋದಾಗಿ ಕರೀತಾನೆ. ಆದ್ರೆ ಜಾಕ್ ಸ್ಯಾಮ್ ನ ದೇಹದಲ್ಲಿದ್ದ ಕಾರಣ ಹೋಗೋಕೆ ಆಗ್ತಿರಲ್ಲ. ಅದಕ್ಕೆ ಸ್ಯಾಮ್ಗೆನೆ ಮೈಕ್ರೋ ಚಿಪ್ ಹಾಕಿ ಕಳಿಸ್ತಾನೆ. ಅಲ್ಲಿ ಹಾನ್ ಏನೇ ಕ್ವಶನ್ ಕೇಳಿದ್ರು ಚಿಪ್ ನ ಮುಖಾಂತರ ಜಾಕ್ ಆನ್ಸರ್ ಹೇಳ್ತಿರ್ತಾನೆ. ಆದ್ರೆ ಆ ಚಿಪ್ ಸ್ವಲ್ಪ ಹೊತ್ತು ಕೆಲಸ ಮಾಡುತ್ತೆ, ನಂತರ ನಿಂತ್ ಬಿಡುತ್ತೆ. ಈ ಕಡೆ ಲೀನಾ ಜಾಕಿಗೆ ಇನ್ನೊಂದು ಪರಿವಾರ ಇರೋ ವಿಷಯನು ಹಾನಿಗೆ ತಿಳಿಸ್ತಾಳೆ. ಅದಕ್ಕೆ ಹಾನ್ ನಿನ್ಗೆ ಈ ಕಂಪನಿ ಬೇಕಾ ಅಥವಾ ನಿನ್ನ ಇನ್ನೊಂದು ಪರಿವಾರ ಬೇಕಾ ಅಂತ ಜಾಕ್ ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಜಾಕ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ, ನನಗೆ ಹಾಸ್ಪಿಟಲ್ ನಿಂದ ಬಂದ ನಂತರ ಗೊತ್ತಾಯ್ತು ಈ ಕಂಪನಿ ಆಸ್ತಿ ಪಾಸ್ತಿ ಇವುಗಳಿಗಿಂತ ಹೆಚ್ಚು ಪರಿವಾರ ಇಂಪಾರ್ಟೆಂಟ್ ಅಂತ. ಅವನ ಮಾತಿಗೆ ಹಾನು ಮರು ಮಾತಾಡದೆ ಅವನನ್ನಲ್ಲಿಂದ ಕಳಿಸ್ತಾನೆ. ಮತ್ತೊಂದ್ ಕಡೆ ಜಾಕ್ ಸ್ಯಾಮ್ ಕೊಟ್ಟ ಆನ್ಸರ್ ನಿಂದ ತುಂಬಾನೇ ಖುಷಿಯಾಗಿ ಅವನನ್ನ ಬಂದು ತಪ್ಕೋತಾನೆ. ಅಷ್ಟೊತ್ತಿಗೆ ಲೀನಾ ಆಸ್ತಿ ತಪ್ಪೋದ ಸಿಟ್ನ ಅವರಿಬ್ಬರ ಮೇಲೆ ಗಾಡಿ ಗುದ್ದಿ ತೋರಿಸ್ತಾಳೆ. ಅದರಿಂದ ಜಾಕಿಗೆ ತುಂಬಾನೇ ಏಟಾಗುತ್ತೆ. ಆಗ ಅವನ ಸರ್ಜರಿ ಮಾಡೋಕೆ ಅದೇ ಹೋಟೆಲ್ ಹೆಂಗ್ಸು ಬರ್ತಾಳೆ. ಈಗ ನಿನ್ನ ದೇಹಕ್ಕೆ ಹೋಗೋ ಟೈಮ್ ಬಂತು ಅಂತ ಆಕ್ಸಿಜನ್ ಮಾಸ್ಕ್ ನ ಅವನ ಮುಖಕ್ಕೆ ಇಡ್ತಾಳೆ. ಆಗ ಸ್ಯಾಮ್ನು ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಈಗ ಪ್ರೆಸೆಂಟ್ ನ ನೋಡ್ತೀವಿ. ಜಾಕ್ ಮಿನ್ಸುಗೋಸ್ಕರ ಒಂದು ಹೊಸ ಹೋಟೆಲ್ ನ ಕಟ್ಟಿರ್ತಾನೆ. ಅದರಲ್ಲಿ ಜಾಕ್, ಮಿನ್ಸು, ಮ್ಯಾಕ್ಸ್, ಕಿಮ್ಮಿ ಎಲ್ರು ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ನಾವು ನೋಡ್ತೀವಿ ಯೂಸಂಗ್ ಸ್ಯಾಮ್ ಜೊತೆ ಡೇಟಿಂಗ್ ಮಾಡ್ತಿರೋದನ್ನ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.